ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಸ್ಮಿತಾ ಕಮಲ್. ಮೊದಲಿಗೆ ಹೆಡ್ಲೈನ್ಸ್. ಕೋಲಾರದಲ್ಲಿ ಬರಗಾಲದಿಂದ ಹೈನುಗಾರಿಕೆಗೆ ತೀವ್ರ ಹಿನ್ನಡೆ. ಜಾನುವಾರುಗಳಿಗೆ ಮೇವಿನ ಕ್ಷಾಮ. ಪ್ರತಿ ಲೀಟರ್ ಹಾಲಿಗೆ 10 ರೂಪಾಯಿ ಹೆಚ್ಚಳಕ್ಕೆ ಒತ್ತಾಯ. ಚಿಮುಲ್ ನಿರ್ದೇಶಕ ಸ್ಥಾನಕ್ಕೆ ನಾಮನಿರ್ದೇಶನ ಆದೇಶ. ಖುಷಿಯಲ್ಲಿರುವಾಗಲೇ ರದ್ದಾದ ಸಂದೇಶ. ಕಾಕಲಚಿತ್ತೆ ರಾಜಣ್ಣ ನಿರ್ದೇಶನ ಸ್ಥಾನಕ್ಕೆ ಬದಲಿ. ಯಲುವಹಳ್ಳಿ ರಮೇಶ್ಗೆ ನೀಡಿದ ಹುದ್ದೆಗೆ ಬಿತ್ತು ಕೋಗ್. ಬಾಗೇಪಲ್ಲಿ ತಾಲೂಕು ಗೂಳೂರು ರೆಡ್ಡಿಕೆರೆ ಕಟ್ಟೆ ತಡೆಗೋಡೆ ನಿರ್ಮಾಣಕ್ಕೆ ಆಗ್ರಹ. ಸಿಪಿಎಂ ಸಾಮೂಹಿಕ ಸಂಘಟನೆಗಳಿಂದ ರಸ್ತೆ ತಡೆ ಪ್ರತಿಭಟನೆ. ದನದ ಮಾಂಸ ಅಕ್ರಮ ಸಾಗಾಟ. ರಾಷ್ಟ್ರ ರಕ್ಷಣಾ ಪಡೆಯಿಂದ ಅಟ್ಯಾಕ್. ಸುಮಾರು 5,000 ಕೆಜಿ ಮಾಂಸ ಪೊಲೀಸ್ ವಶಕ್ಕೆ. ಓರ್ವ ಚಾಲಕ ಅಂದರ್, ಮತ್ತೊಬ್ಬ ಸ್ಥಳದಲ್ಲೇ ಪರಾರಿ. ವಾರ್ತೆಗಳ ವಿವರ. ಕೋಲಾರ ಜಿಲ್ಲೆಯಲ್ಲಿ ಬರ ಆವರಿಸಿದ್ದು ಜಾನುವಾರುಗಳಿಗೆ ಮೇವಿನ ಸಮಸ್ಯೆ ತೀವ್ರವಾಗಿ ಎದುರಾಗಿದೆ. ಪಶು ಆಹಾರದ ಬೆಲೆ ಗಗನಕ್ಕೇರಿರುವುದರಿಂದ ಜಿಲ್ಲೆಯ ಜೀವನಾಡಿಯಾದ ಹೈನುಗಾರಿಕೆ ಸಂಕಷ್ಟಕ್ಕೆ ಸಿಲುಕಿದೆ. ಹಾಲಿನ ಪ್ರೋತ್ಸಾಹಧನ ಹಾಗೂ ಖರೀದಿ ಬೆಲೆ ಹೆಚ್ಚಿಸಬೇಕೆಂದು ಒತ್ತಾಯಿಸಿ ಕೋಮುಲ್ ನಿರ್ದೇಶಕರು ಹಾಗೂ ಸಾವಿರಾರು ಹಾಲು ಉತ್ಪಾದಕರು ಪಕ್ಷಾತೀತವಾಗಿ ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿ ಅಪರ ಜಿಲ್ಲಾಧಿಕಾರಿ ಎಸ್.ಎಂ. ಮಂಗಳ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಕೋಲಾರದ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಜಮಾಯಿಸಿದ ಸಾವಿರಾರು ಹಾಲು ಉತ್ಪಾದಕರು ಸರ್ಕಾರದ ವಿರುದ್ಧ ತಮ್ಮ ಅಳಲನ್ನು ತೋಡಿಕೊಂಡರು. ಪಶು ಆಹಾರವಾದ ಹಿಂಡಿ, ಬೂಸ ಮತ್ತು ಚಕ್ಕೆಗಳ ಬೆಲೆ ವಿಪರೀತವಾಗಿ ಹೆಚ್ಚಾಗಿದ್ದು, ತೀವ್ರ ಬರಗಾಲದಿಂದಾಗಿ ಹಸುಗಳಿಗೆ ಹಸಿ ಹಾಗೂ ಒಣ ಮೇವು ಸಿಗದಂತಾಗಿದೆ. ಜಾನುವಾರುಗಳ ಪಾಲನೆ ತೀರಾ ಕಷ್ಟಕರವಾಗಿರುವುದರಿಂದ ಸರ್ಕಾರ ಕೂಡಲೇ ರಿಯಾಯಿತಿ ದರದಲ್ಲಿ ಮೇವು ಮತ್ತು ಪಶು ಆಹಾರ ಒದಗಿಸಬೇಕು ಹಾಗೂ ಹಾಲಿನ ಖರೀದಿ ಬೆಲೆಯನ್ನು ಹೆಚ್ಚಿಸಬೇಕು ಎಂದು ಒತ್ತಾಯಿಸಿದರು. ಇತರ ರಾಜ್ಯಗಳಲ್ಲಿ ಪ್ರತಿ ಲೀಟರ್ ಹಾಲಿಗೆ ಉತ್ಪಾದಕರಿಗೆ 40 ರಿಂದ 60 ರೂಪಾಯಿ ಸಿಗುತ್ತಿದೆ. ಆದರೆ ನಮ್ಮ ರಾಜ್ಯದಲ್ಲಿ ಕೇವಲ 34 ರೂಪಾಯಿ ನೀಡಲಾಗುತ್ತಿದೆ. ಆದ್ದರಿಂದ ಖರೀದಿ ಬೆಲೆಯನ್ನು ಕನಿಷ್ಠ 10 ರೂಪಾಯಿಗಳಷ್ಟು ಹೆಚ್ಚಿಸಬೇಕು. ರೈತ ಕುಟುಂಬದಿಂದ ಬಂದಿರುವ ಮುಖ್ಯಮಂತ್ರಿಗಳು ಹಾಲು ಉತ್ಪಾದಕರ ಸಂಕಷ್ಟಕ್ಕೆ ಸ್ಪಂದಿಸಿ ಹಾಲಿನ ಪ್ರೋತ್ಸಾಹಧನವನ್ನು 5 ರೂಪಾಯಿಯಿಂದ 7 ರೂಪಾಯಿಗೆ ಏರಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಮಾಜಿ ಸಂಸದ ಎಸ್. ಮುನಿಸ್ವಾಮಿ, ಕೋಮುಲ್ ನಿರ್ದೇಶಕರಾದ ಕೆ. ಮಂಜುನಾಥ್, ಮಾಲೂರು ಶ್ರೀನಿವಾಸ್, ಹನುಮೇಶ್ ಸೇರಿದಂತೆ ವಿವಿಧ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಅಪಾರ ಸಂಖ್ಯೆಯ ಹಾಲು ಉತ್ಪಾದಕರು ಭಾಗವಹಿಸಿದರು. ಸತೀಶ್, ಎ ನ್ಯೂಸ್ ಟಿವಿ, ಕೋಲಾರ. ಚಿಕ್ಕಬಳ್ಳಾಪುರ ಜಿಲ್ಲೆ ಗ್ಯಾರಂಟಿಗಳ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಸ್ಥಾನದ ಜೊತೆಗೆ ಯಲುವಹಳ್ಳಿ ರಮೇಶ್ ಅವರಿಗೆ ಸರ್ಕಾರ ಚಿಮುಲ್ ನಿರ್ದೇಶಕ ಸ್ಥಾನಕ್ಕೆ ನಾಮನಿರ್ದೇಶನ ಮಾಡಿ ಆದೇಶ ಹೊರಡಿಸಿದ ಖುಷಿಯನ್ನ ಹಂಚಿಕೊಳ್ಳುತ್ತಿದ್ದ ಹೊತ್ತಲ್ಲೇ ನೇಮಕ ಆದೇಶ ರದ್ದುಪಡಿಸಿದ ಸಂದೇಶ ಹೊರಬಿದ್ದ ಘಟನೆ ಇಂದು ನಡೆದಿದೆ. ನಿರ್ದೇಶಕ ಹುದ್ದೆ ಸಿಕ್ಕ ಖುಷಿಯಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿಕೆ ಮಾಡಿಕೊಂಡು ಸಂಭ್ರಮಾಚರಣೆಯಲ್ಲಿ ಇರುವಾಗಲೇ ಈ ಮಾಹಿತಿ ರವಾನೆಯಾಗಿ ಕೈಗೆ ಸಿಕ್ಕ ತುತ್ತು ಬಾಯಿಗೆ ಬರದಂತಾಗಿದೆ. ಹೌದು, ನಿನ್ನೆ ಮಧ್ಯಾಹ್ನ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟಕ್ಕೆ ಸರ್ಕಾರಿ ನಾಮನಿರ್ದೇಶಿತ ನಿರ್ದೇಶಕರನ್ನಾಗಿ ಕಾಕಲಚಿತ್ತ ರಾಜಣ್ಣ ಹೆಸರು ತೆಗೆದು ಅವರ ಸ್ಥಾನಕ್ಕೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಜಿಲ್ಲಾಧ್ಯಕ್ಷ ಯಲುವಹಳ್ಳಿ ರಮೇಶ್ರನ್ನ ನೇಮಕ ಮಾಡಿ ಆದೇಶ ಹೊರಡಿಸಲಾಗಿತ್ತು. ಗ್ಯಾರಂಟಿಗಳ ಅಧ್ಯಕ್ಷರ ಜೊತೆಗೆ ಮತ್ತೊಂದು ಹುದ್ದೆ ಸಿಕ್ಕ ಖುಷಿಯಲ್ಲಿ ಯಲುವಹಳ್ಳಿ ರಮೇಶ್ ಶಾಸಕ ಪ್ರದೀಪ್ ಈಶ್ವರ್ರೊಂದಿಗೆ ನಂದಿ ಭೋಗನಂದೀಶ್ವರ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಮನೆ ಹತ್ತಿರ ಅವರ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿಕೆ ಮಾಡಿ ಸಂಭ್ರಮಾಚರಣೆ ಮಾಡಿದ್ರು. ಚುನಾವಣೆಯಲ್ಲಿ ಸೋತರೂ ನಾಮನಿರ್ದೇಶನ ಮೂಲಕ ಒಕ್ಕೂಟ ಪ್ರವೇಶಿಸಿ ಸಭೆಯಲ್ಲಿ ಪಾಲ್ಗೊಳ್ಳುವ ಅವಕಾಶ ಸಿಕ್ಕಿದ್ದಕ್ಕಾಗಿ ಡಬಲ್ ಧಮಾಕ ಖುಷಿಯಲ್ಲಿ ಯಲುವಹಳ್ಳಿ ರಮೇಶಣ್ಣ ಭಾವುಕರಾಗಿದ್ರು. ನಾನು ಹಾಲು ಒಕ್ಕೂಟಕ್ಕೆ ನಿಲ್ಲಬೇಕು ಅಂತ ಇರಲಿಲ್ಲ.
ನಮ್ಮ ಶಾಸಕರು ನನಗೆ ಫೋನ್ ಮಾಡಿ ನೀವೇ ನಿಲ್ಲಬೇಕು ಅಂತೇಳಿ ಪತ್ರಿಕೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಯರವಳ್ಳಿ ರಮೇಶ್ ಅಣ್ಣವರು ಅಂಥವ್ರು ಘೋಷಣೆ ಮಾಡಿದ್ಮೇಲೆ ನನಗೆಲ್ಲ ಇವತ್ತು ಗೌರವ ಹೆಚ್ಚಿರೋದು ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಪ್ರದೀಪ್ ಈಶ್ವರ್ ಅವರ ಗೌರವ. ಇದು ನನಗೆ ಬಂದಂಥ ಬಳುವಳಿ ಅಲ್ಲ, ನನಗೊಂದು ಜವಾಬ್ದಾರಿಯನ್ನು ಅವ್ರು ಹಾಕವ್ರೆ. ಆ ಜವಾಬ್ದಾರಿನ ಪ್ರಾಮಾಣಿಕವಾಗಿ ಆತ್ಮಸಾಕ್ಷಿಯಾಗಿ ನಾನು ರೈತರ ಪರವಾಗಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅವ್ರ ಮರ್ಯಾದೆ ಉಳಿಸ್ತೀವಿ. ಆದರೆ ಆ ಖುಷಿ ಬಹಳ ಹೊತ್ತು ಉಳಿಯಲಿಲ್ಲ. ನಿನ್ನೆ ಮಧ್ಯಾಹ್ನ ಹೊರಬಿದ್ದ ಆದೇಶ ಇಂದು ಮಧ್ಯಾಹ್ನದ ವೇಳೆಗೆ ರದ್ದಾಗಿ ಆಸೆಗೆ ನಿರಾಸೆ ಪಡುವಂತಾಗಿತ್ತು. ಇನ್ನು ಯಲುವಹಳ್ಳಿ ರಮೇಶ್ರನ್ನ ನಾಮನಿರ್ದೇಶಕರನ್ನಾಗಿ ನೇಮಕ ಮಾಡಿದ ಸಂದರ್ಭದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಅವರ ಸ್ವಗ್ರಾಮ ಯಲುವಹಳ್ಳಿಗೆ ಬಂದು ಅವರನ್ನ ಅಭಿನಂದಿಸಿದ್ರು. ಅವರು 30 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಕಟ್ಟಾಳು. ಅವರಿಗೆ ಸಿಎಂ ಡಿಕೆಶಿ, ಸಹಕಾರ ಮಂತ್ರಿಗಳು ಹಾಗೂ ಡಿಸಿಎಂ ಮನವೊಲಿಸಿ ನಾಮನಿರ್ದೇಶನ ಮಾಡಿಸಿದ್ದೇನೆ. ಅವರು ಹಿರಿಯರು. ಅವರ ನಂತರ ಅವರ ಮಗನಿಗೂ ಯಾವುದಾದರೂ ಒಂದು ಮಹತ್ತರ ಸ್ಥಾನಮಾನ ಕೊಡಿಸುವ ಆಲೋಚನೆ ಇದೆ ಎಂದರು. ಗ್ಯಾರಂಟಿಗಳ ಅಧ್ಯಕ್ಷ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಡೋದು ಬಿಡೋದು ಅವರಿಗೆ ಬಿಟ್ಟಿದ್ದು. ನನಗಿಂತ ಸೀನಿಯರ್ ಅವರು. ಅವರಿಗೆ ನಾನು ರಾಜೀನಾಮೆ ಕೊಡಿ ಎಂದು ಹೇಳಲು ಸಾಧ್ಯವಿಲ್ಲ ಎಂದರು. ರಮೇಶ್ ಅಣ್ಣವರು ಚುನಾವಣೆಗೆ ನಿಂತಿದ್ರು. ಆಗ ಆಂಜನಪ್ಪಣ್ಣವರು ಎಲ್ಲ ನಮ್ಮ ಹಿರಿಯರು ಪ್ರಯತ್ನ ಪಟ್ವಿ. ಸ್ವಲ್ಪದ್ರಲ್ಲಿ ಹಿನ್ನಡೆ ಆಯಿತು. ಸೊ ಅದಕ್ಕೆ ನಾಮನಿರ್ದೇಶನ ಮಾಡಿಸ್ಬೇಕು ಅಂತ ಎಲ್ಲರ ಸಹಕಾರದೊಂದಿಗೆ, ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಸಾಹೇಬರು, ಬೈರತಿ ಸುರೇಶ್ ಅಣ್ಣ ಅವರು ಮತ್ತು ಜಿಲ್ಲೆಯ ಎಲ್ಲರೂ ಹಿರಿಯರ ಆಶೀರ್ವಾದದಿಂದ ಅವ್ರಿಗೆ ನಾಮನಿರ್ದೇಶನ ಆಗಿದೆ. ಖಂಡಿತವಾಗೋಣ. ನಾನು ನಿಮಗೆ ಮಾತು ಕೊಟ್ಟಂಗೆ ನಾಮಿನಿ ಮಾಡಿಸ್ತೀನಿ ಇದು ಮಾಡಿದ್ದೆ. ನೀವು ನನ್ನ ಮಾತು ಗೌರವ ಕೊಟ್ಟು ನಿಂತಿದ್ರಿ. ನಿಮ್ಮ ಕುಟುಂಬದ ಜೊತೆ ನಾನು ಸದಾ ಇರ್ತೀನಿ. ಈ ಭಾಗದವ್ರ ಆಶೀರ್ವಾದ ನಮ್ಮ ಪಕ್ಷದ ಮೇಲೆ, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ದೊಡ್ಡದು. ಕಳೆದ 40 ವರ್ಷದಿಂದ ನಮ್ಮ ಆಂಜನಪ್ಪಣ್ಣ, ಯಲುವಳ್ಳಿ ರಮೇಶ್ ಇಬ್ಬರು ದುಡಿದಿದ್ದಾರೆ. ನಾನು ಪ್ರಾಮಾಣಿಕವಾಗಿ ಹೇಳ್ತಿದ್ದೀನಿ, ನಮ್ಮ AICC ಉಸ್ತುವಾರಿಗಳು ಸುರ್ಜೇವಾಲ ಅವರು 1-to-1 ಮೀಟಿಂಗ್ ಕರೆದಾಗ ನಾನು ಇಬ್ಬರ ಹೆಸರು ದಯವಿಟ್ಟು MLC ಮಾಡಿ ಅಂತ ಶಿಫಾರಸು ಮಾಡಿದ್ದೆ. ಇವತ್ತಲ್ಲ ನಾಳೆ ಅದು ಕೂಡ ನೆರವೇರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನು ಇಂದು ಹೊರಬಿದ್ದಿರುವ ಮರು ಆದೇಶದಲ್ಲಿ ನಿನ್ನೆ ನಾಮನಿರ್ದೇಶನ ಮಾಡಿದ್ದ ಆದೇಶವನ್ನ ಈ ಕೂಡಲೇ ಜಾರಿಗೆ ಬರುವಂತೆ ರದ್ದು ಮಾಡಿರುವುದಾಗಿ ಸರ್ಕಾರದ ಸಹಕಾರ ಇಲಾಖೆ ಅಧೀನ ಕಾರ್ಯದರ್ಶಿ ರಂಗನಾಥ್ ರದ್ದುಗೊಳಿಸಿದ ಆದೇಶವನ್ನ ಹೊರಡಿಸಿದ್ದಾರೆ. ಆದರೆ ಹಿಂದೆ ಇದ್ದ ನಾಮನಿರ್ದೇಶಿತ ನಿರ್ದೇಶಕ ಕಾಕಲಚಿತ್ತ ರಾಜಣ್ಣ ಮುಂದುವರಿಯುತ್ತಾರಾ ಅಥವಾ ಅವರಿಗೆ ಮತ್ತೊಂದು ಆದೇಶ ಮಾಡಬೇಕಾ ಅನ್ನೋದು ಜಿಜ್ಞಾಸೆ ಪ್ರಶ್ನೆಯಾಗಿ ಉಳಿದಿದೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ಗೂಳೂರು ರಸ್ತೆಯಲ್ಲಿನ ಅಪಘಾತ ಜಾಗದ ರೆಡ್ಡಿಕೆರೆ ಕಟ್ಟೆ ಇಕ್ಕಲೆಗಳಲ್ಲಿ ಕಬ್ಬಿಣದ ಗ್ರಿಲ್ಸ್, ತಡೆಗೋಡೆ ನಿರ್ಮಾಣ, LED ದೀಪಗಳು, ರಸ್ತೆ ಉಬ್ಬುಗಳನ್ನು ಹಾಕಿಸಿ ಅಪಘಾತಗಳನ್ನು ತಪ್ಪಿಸಬೇಕು ಎಂದು ಆಗ್ರಹಿಸಿ ತಾಲೂಕು CPI, KPRS, ಪ್ರಾಂತ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕ ಸಂಘ, CITU, DHS, DYFI ಹಾಗೂ SFIನ ಸಾಮೂಹಿಕ ಸಂಘಟನೆಗಳ ಮುಖಂಡರು ಕೆರೆಕಟ್ಟೆ ರಸ್ತೆ ಮೇಲೆ ಕುಳಿತು ರಸ್ತೆ ತಡೆ ಮಾಡಿ ಪ್ರತಿಭಟಿಸಿದರು. ನಿರ್ಮಿಸುವಲ್ಲಿ ವಿಫಲಗೊಂಡ ಅಧಿಕಾರಿಗೆ ಧಿಕ್ಕಾರ. ಚೆಲ್ಲಾಟ ಆಡುತ್ತಿರುವ ಅಧಿಕಾರಿಗಳಿಗೆ ಧಿಕ್ಕಾರ. ಪ್ರಾಂತ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘದ ರಾಜ್ಯ ಉಪಾಧ್ಯಕ್ಷ MP ಮುನಿವೆಂಕಟಪ್ಪ ಮಾತನಾಡಿ, ಪಟ್ಟಣದಿಂದ ಗೂಳೂರು ರಸ್ತೆ ಮೂಲಕ ಬಿಳ್ಳೂರು, ಕೊತ್ತಕೋಟೆ ಸೇರಿ ಆಂಧ್ರ ಪ್ರದೇಶದ ಕಡೆಗೆ ಸಂಪರ್ಕಿಸುವ ರಸ್ತೆಯಲ್ಲಿ ರೆಡ್ಡಿಕೆರೆ ಕಟ್ಟೆ ಇದೆ. ರಸ್ತೆಯಲ್ಲಿ ಅನೇಕ ತಿರುವುಗಳು ಇವೆ. ಕೆರೆಕಟ್ಟೆ ರಸ್ತೆ ಕಾಮಗಾರಿ ಮಾಡುವ ಮುನ್ನ ಇಕ್ಕೆಲೆಗಳಲ್ಲಿ ತಡೆಗೋಡೆಗೆ ಕಬ್ಬಿಣದ ಗ್ರಿಲ್ಸ್ ಹಾಕಬೇಕು, LED ದೀಪಗಳು ಹಾಕಬೇಕು, ತಿರುವುಗಳ ಸೂಚನಾ ನಾಮಫಲಕಗಳು ಹಾಕಬೇಕು ಎಂದು ಸುತ್ತೋಲೆ ಇದೆ. ಆದರೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಸುತ್ತೋಲೆಯನ್ನು ಪಾಲಿಸಿಲ್ಲ. ಕಟ್ಟೆ ಮೇಲೆ ತಡೆಗೋಡೆ ಇಲ್ಲದೆ ರಸ್ತೆ ಕಾಣಿಸದೆ ಅನೇಕ ಅಪಘಾತಗಳು ಸಂಭವಿಸಿದ್ರೂ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡಿಲ್ಲ. ಕೂಡಲೇ ಅಧಿಕಾರಿಗಳು ತಡೆಗೋಡೆ, ರಸ್ತೆ ವಿಭಜಕ, ರಸ್ತೆ ಉಬ್ಬುಗಳು, ನಾಮಫಲಕಗಳು ಹಾಕಿಸಬೇಕು ಎಂದು ಒತ್ತಾಯಿಸಿದರು. ಕರ್ನಾಟಕ ಪ್ರಾಂತ ರೈತ ಸಂಘ ತಾಲೂಕು ಅಧ್ಯಕ್ಷ ದೇವಿಕುಟೆ ಶ್ರೀನಿವಾಸ್, ಗೂಳೂರು ರಸ್ತೆಯ ರೆಡ್ಡಿಕೆರೆ ಕಟ್ಟೆ ಮೇಲೆ ಪ್ರತಿನಿತ್ಯ ದ್ವಿಚಕ್ರ ವಾಹನಗಳು, ಬಸ್ಗಳು, ಲಾರಿ, ಟೆಂಪೋಗಳು ಸಂಚರಿಸುತ್ತಿವೆ. ಆಟೋಗಳಲ್ಲಿ 10 ಮಂದಿ ಜನರನ್ನು ತುಂಬಿಸಿ ಸಂಚರಿಸುತ್ತಾರೆ. ರಸ್ತೆಯಲ್ಲಿ ಸಂಚರಿಸುವ ಬಸ್ಗಳು, ವಾಹನಗಳು ಒಂದು ಕಡೆ ವಾಲುವ ಪರಿಸ್ಥಿತಿ ಇದೆ. ಕೆರೆ ಕಟ್ಟೆ ಮತ್ತು ರಸ್ತೆ ಕಾಣಿಸದೆ ವಾಹನ ಸವಾರರು ಮೃತಪಟ್ಟಿದ್ದಾರೆ. ಕೋಳಿ ತುಂಬಿಸುವ ಟೆಂಪೋ ಬಿದ್ದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಪಾಯದ ಮತ್ತು ಅಪಘಾತದ ಸ್ಥಳ ಆದರೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಗಮನ ಹರಿಸದೆ ಖಂಡನೀಯ ಆಗಿದೆ.
ಸರ್ಕಾರದ ರಸ್ತೆಗಳ ಅಭಿವೃದ್ಧಿಗೆ ಕೋಟ್ಯಾಂತರ ರೂಪಾಯಿ ಹಣ ವ್ಯಯ ಮಾಡುತ್ತಿದೆ. ಆದರೆ ಅಪಘಾತದ ಜಾಗದಲ್ಲಿ ಸೂಕ್ತ ಬಂದೋಬಸ್ತ್ ಮಾಡಿಸಿಲ್ಲ ಎಂದು ಆರೋಪಿಸಿದರು. ಹಂಗಲ್ಲ ಇದೆ. ಈಗ ನೀವು ಹಾಕಿದಿರಲ್ಲ ಮಿನಿಮಮ್ ಈಗ ಮರಗಳೆಲ್ಲ ಇದೆ ಅಲ್ಲ, ಮರಗಳ ಅಡ್ಡ ಇದೆ ಅಲ್ಲ, ಇಷ್ಟು ದಿವಸಗಳ ಕಾಲ ನೀವು ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಮಾಡಿದ ಕಾರಣ ಏನು? ಅವೈಜ್ಞಾನಿಕನೇ ಇದು ರಸ್ತೆ ನಿರ್ಮಾಣ ಮಾಡಿರೋದು. ತಿರುವುಗಳು ಜಾಸ್ತಿ ಇದೆ. ಆ ಕಡೆ ಕೆರೆ ಕಟ್ಟಗಳೆ, ಈ ಕಡೆ ಸುಮಾರು ಜನ ಬಿದ್ದಿದ್ದಾರೆ. ಮೊನ್ನೆ ಆಕ್ಸಿಡೆಂಟ್, ನಿನ್ನೆ ಒಬ್ಬರು ಕೆಳಗಡೆ ಬಿದ್ದೋಗಿದ್ದಾರೆ, ಈ ಕಡೆ ಗಾಡಿ ಹೋಗ್ಬಿಟ್ಟಿದೆ ನಿನ್ನೆ. ಅದರಿಂದ ನಾವು ಹೋರಾಟ ಮಾಡ್ತಿರೋದು. ಜನ ಸತ್ರು ಕೂಡ ಏನು ನಿಮ್ಗೆ ಪ್ರಯೋಜನ ಇಲ್ಲ. ಏನಕ್ಕಿರೋದು ನಿಮ್ಮ ಕಚೇರಿ ಇರೋದು? ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ತಾಲೂಕು ಅಧ್ಯಕ್ಷ ಟಿ ಲಕ್ಷ್ಮೀನಾರಾಯಣ ರೆಡ್ಡಿ, ಪ್ರಾಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಚನ್ನರಾಯಪ್ಪ, ತಾಲೂಕು ಕಾರ್ಯದರ್ಶಿ ಡಿಟಿ ಮುನಿಸ್ವಾಮಿ, ಮುಖಂಡರಾದ ಅಶ್ವತ್ಥಪ್ಪ, ಜಿ ಕೃಷ್ಣಪ್ಪ, ಕೆ ಮುನಿಯಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಪಿಎಸ್ ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಮಧ್ಯರಾತ್ರಿ ಅಕ್ರಮವಾಗಿ ದನದ ಮಾಂಸ ಸಾಗಾಟ ಮಾಡುತ್ತಿದ್ದ ದಂಧೆಕೋರರನ್ನ ರಾಷ್ಟ್ರ ರಕ್ಷಣಾ ಪಡೆ ಹಾಗೂ ಕರವೇ ಸಂಘಟನೆ ಪದಾಧಿಕಾರಿಗಳು ಹಿಡಿದು ಪೊಲೀಸರ ವಶಕ್ಕೆ ನೀಡಿದ್ದಾರೆ. 2 ವಾಹನಗಳಲ್ಲಿ ಸಾಗಾಟವಾಗುತ್ತಿದ್ದ ಸುಮಾರು 5,000 ಕೆಜಿ ದನದ ಮಾಂಸ ಮತ್ತು ವಾಹನಗಳನ್ನು ಪೊಲೀಸರು ವಶಕ್ಕೆ ಪಡೆದು ದೂರು ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಮಾಂಸದ ರಾಶಿ ನೋಡಲು ಪೊಲೀಸ್ ಠಾಣೆಯ ಮುಂದೆ ಜನ ಜಮಾಯಿಸಿದ್ರು. ಚಿಕ್ಕಬಳ್ಳಾಪುರ ತಾಲೂಕು ಗೌರಿಬಿದನೂರು ರಸ್ತೆಯಲ್ಲಿರುವ ಶ್ರೀನಿವಾಸ ಸಾಗರದ ಬಳಿ ರಾತ್ರಿ ಸುಮಾರು 3:30 ವೇಳೆಗೆ ಸಾಗುತ್ತಿದ್ದ ವಾಹನವನ್ನ ಅಡ್ಡಗಟ್ಟಿದ ರಾಷ್ಟ್ರ ರಕ್ಷಣಾ ಪಡೆ ಕಾರ್ಯಕರ್ತರು ವಾಹನದಲ್ಲೇನಿದೆ ಎಂದು ವಿಚಾರಣೆ ಮಾಡುತ್ತಿದ್ದಂತೆ ಅದರ ಹಿಂದೆ ಬಂದ ಮತ್ತೊಂದು ವಾಹನದ ಚಾಲಕ ವಾಹನ ಅಲ್ಲೇ ಬಿಟ್ಟು ಪರಾರಿಯಾಗಿದ್ದಾನೆ. ಆಗ ಇವರಿಗೆ ಅನುಮಾನ ಬಂದು ಗ್ರಾಮಾಂತರ ಪೊಲೀಸರಿಗೆ ದೂರವಾಣಿ ಮೂಲಕ ಕರೆ ಮಾಡಿ ಕರೆಸಿಕೊಂಡು ಪರಿಶೀಲನೆ ನಡೆಸಿದಾಗ 2 ವಾಹನಗಳಲ್ಲಿ ದನದ ಮಾಂಸದ ರಾಶಿ ತುಂಬಿರುವುದು ಖಾತರಿಯಾಗಿದೆ. ಕೂಡಲೇ 2 ವಾಹನಗಳನ್ನು ಗ್ರಾಮಾಂತರ ಪೊಲೀಸ್ ಠಾಣೆಗೆ ತಂದು ಎಫ್ಐಆರ್ ದಾಖಲಿಸಿದ್ದು ವಿಚಾರಣೆ ಮಾಡಿದಾಗ ಆ ಅಕ್ರಮ ಮಾಂಸ ಹಿಂದೂಪುರದಿಂದ ಬೆಂಗಳೂರು ಶಿವಾಜಿನಗರಕ್ಕೆ ಸಾಗಿಸುತ್ತಿದ್ದು ಎಂದು ರಾಷ್ಟ್ರ ರಕ್ಷಣಾ ಪಡೆಯ ಕಾರ್ಯಕರ್ತ ಮುನಿಕೃಷ್ಣ ತಿಳಿಸಿದ್ದಾರೆ. ಶಿವಾಜಿನಗರ್ಗೆ ಹೋಗ್ತಾ ಇತ್ತು. ಹೊಸಕೋಟೆ ಶಿವಾಜಿನಗರ್ಗೆ ಹೋಗ್ಬೇಕಾದ್ರೆ ಬೆಳಗಿನ ಜಾವ 3:30ರಲ್ಲಿ ನಮ್ಮ ಹುಡುಗರು ಇದ್ರ ಹತ್ರ ಶ್ರೀನಿವಾಸ ಸಾಗರದ ಹತ್ರ ಅಡ್ಡ ಹಾಕಿ ನೋಡಿದಾಗ ಒಂದು ಗಾಡಿ ಅಡ್ಡ ಹಾಕಿರೋದು, ಹಿಂದೆ ಬಂದಿದ್ದ ಗಾಡಿ ಸಡನ್ನಾಗಿ ನಿಲ್ಲಿಸ್ಬಿಟ್ಟು ಅವನು ಎಸ್ಕೇಪ್ ಆಗಿದ್ದಾನೆ. ಈ ಗಾಡಿಯಲ್ಲಿ ಇದೆ ಅಂತ ಕನ್ಫರ್ಮ್ ಇರಲಿಲ್ಲ. ಬಟ್ ಆಮೇಲೆ ನೋಡಿದ್ರೆ 2 ಗಾಡಿಯಲ್ಲೂ ದನದ ಮಾಂಸ ಇತ್ತು. ಗೌರ್ಮೆಂಟ್ ಪೊಲೀಸ್ ಸ್ಟೇಷನ್ಗೆ ನಾವು ಸರೆಂಡರ್ ಮಾಡಿದ್ದೀವಿ ವೆಹಿಕಲ್ಸು, ಡ್ರೈವರ್ನ. ಸರ್ ಒಂದು ಮಿನಿಮಮ್ 8 ರಿಂದ 10 ಟನ್ ಇದೆ ಸರ್ 2 ಗಾಡಿಯಲ್ಲಿ. ಡ್ರೈವರ್ ಒಬ್ಬ ಸಿಕ್ಕಿದ್ದಾನೆ, ಒಬ್ಬ ಓಡೋಗಿದ್ದಾನೆ, ಸಿಗಲಿಲ್ಲ, ಕತ್ಲಂದು ಓಡೋಗ. ಇನ್ನು ಆ 2 ವಾಹನಗಳಲ್ಲಿ ಇರುವ ಮಾಂಸ ಯಾವುದು, ಯಾವ ಪಗರಾಣಿಯದ್ದು, ಎಷ್ಟು ಮಾಂಸ ಇರಬಹುದು ಎಂಬುದನ್ನು ಪರೀಕ್ಷೆ ಮಾಡಲು ಬಂದಿದ್ದ ಪಶುಪಾಲನಾ ಇಲಾಖೆ ಮುಖ್ಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಜ್ಞಾನೇಶ್ ಮಾತನಾಡಿ, ಇದು ಯಾವ ಪ್ರಾಣಿ ಮಾಂಸ ಎಂಬುದನ್ನು ನಿಖರವಾಗಿ ತಿಳಿಯಲು ಶಾಂಪಲ್ ಸಂಗ್ರಹಿಸಲಾಗಿದೆ. 2 ವಾಹನಗಳಲ್ಲಿದ್ದ ಮಾಂಸದ ರಾಶಿಗಳಲ್ಲಿ ಸುಮಾರು 5-6 ಪ್ರಾಣಿಗಳನ್ನು ಕೊಂದಿರಬಹುದು. ಈಗಾಗಲೇ ಈ ಮಾಂಸ ಕತ್ತರಿಸಿ 12 ಗಂಟೆ ಕಳೆದಿರಬಹುದು. ಈ ಮಾಂಸವನ್ನು 24 ಗಂಟೆ ಹಾಗೆಯೇ ಇಟ್ಟರೆ ಅದು ದುರ್ವಾಸನೆ ಬಂದು ಕೊಳೆಯುವ ಅವಕಾಶ ಇರುವುದರಿಂದ ಅದನ್ನು ಕೂಡಲೇ ಡೆಸ್ಟ್ರಾಯ್ ಮಾಡಬೇಕಾಗುತ್ತದೆ. ಅದಕ್ಕೂ ಮುನ್ನ ಎಷ್ಟು ತೂಕ ಇರಬಹುದು ಎನ್ನುವುದನ್ನು ತಿಳಿದುಕೊಳ್ಳಲು ವೇಬ್ರಿಡ್ಜ್ನಲ್ಲಿ ತೂಕ ಹಾಕಿಸಲಾಗುತ್ತದೆ ಎಂದು ತಿಳಿಸಿದರು. ಪೊಲೀಸ್ ಸ್ಟೇಷನಿಂದ ಈ ಥರ ಒಂದು ಮಾಹಿತಿ ಬಂದಾಗ ಈ 2 ವಾಹನದಲ್ಲಿ ಮಾಂಸದ ಒಂದು ರಾಶಿ ಇದ್ದಿದ್ದನ್ನು ನಾವು ಕಂಡುಬಂದಿದೆ. ಈ
ಎರಡೂ ಮಾಂಸದ ರಾಶಿಗಳನ್ನು ನೋಡಿದಾಗ ಇದು ದೊಡ್ಡ ಪ್ರಾಣಿದು ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾವ ಪ್ರಾಣಿದು ಅಂತ ನಿಖರವಾಗಿ ಮಾಡಲಿಕ್ಕೆ ನಾವು ಫೋರೆನ್ಸಿಕ್ ಲ್ಯಾಬ್ರೇಟರಿ ನಮ್ಮ ಬ್ಯಾಂಗ್ಳೂರು ಕಳಿಸ್ತಾ ಇದ್ದೀವಿ. ಅಲ್ಲಿಂದ ವರದಿ ಬಂದಾಗ ಇದು ಯಾವ ಒಂದು ಪ್ರಾಣಿದು ಅಂತ ಅದನ್ನು ನಿಖರವಾಗಿ ಲ್ಯಾಬ್ ರಿಪೋರ್ಟ್ನಲ್ಲಿ ನಾವು ಮಾಹಿತಿ ನೀಡಲಾಗುತ್ತೆ. ಈ ಎರಡರಲ್ಲೂ ಸಹ ಭಾರಿ ಮಾಂಸದ ಒಂದು ರಾಶಿ ಇತ್ತು. ಅದ್ರ ಮೇಲೆ ಎಲ್ಲ ಮೂಟೆ ಮತ್ತು ಇದನ್ನು ಇಟ್ಕೊಂಡು ಸಾಗಾಣಿಕೆ ಮಾಡ್ತಿದ್ದು ವಾಹನ ನಾವು ಕಂಡುಬರ್ತೀವಿ. ತೂಕ ಮಾಡಲಿಕ್ಕೆ ನಾವು ವೇಯ್ ಬ್ರಿಡ್ಜ್ ನಿಖರವಾಗಿ ತೂಕ ಮಾಡಲಿಕ್ಕೆ ಕೂಡ ವೇಯ್ ಬ್ರಿಡ್ಜ್ ಕಳಿಸ್ತಾ ಇದ್ದೀವಿ ಈಗ. ಅದರ ನಂತರ ಇದು ವೇಯ್ ಬ್ರಿಡ್ಜಿನ ವೇಯ್ ಬಂದಾಗ ನಾವು ನಿಖರವಾಗಿ ನಿಮಗೆ ಎಷ್ಟು ಬರ್ಬೋದು ಅಂತ ಹೇಳಿ ಅದೇನು ಶಾಂಪಲ್ ಏನು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಒಂದು ಕಾಲು ಭಾಗವನ್ನು ಮತ್ತು ಇನ್ನೊಂದು ಎದೆ ಭಾಗದಲ್ಲಿರ್ತಕ್ಕಂಥ ಮಾಂಸಗಳನ್ನು ಸಂಪೂರ್ಣವಾದ ಅದನ್ನು ಯಾವ ರೀತಿಯಾಗಿ ನಾವು ಫೋರೆನ್ಸಿಕ್ ಒಂದು ಲ್ಯಾಬ್ರೇಟರಿ ಕಳಿಸ್ಬೇಕು, ಅದರ ಒಂದು ಸ್ಟ್ಯಾಂಡರ್ಡ್ SOP ಪ್ರಕಾರ ನಾವು ಅದನ್ನೆಲ್ಲ ಮಾಜರ್ ಮಾಡಿ ಅದನ್ನು ಲ್ಯಾಬ್ರೇಟರಿಗೆ ಪರೀಕ್ಷೆಗಾಗಿ ನಾವು ಕಳಿಸಿದ್ದೇವೆ. ಗ್ರಾಮಾಂತರ ಪೊಲೀಸ್ ಠಾಣಾ PSI ರಾಜೇಶ್ ಮತ್ತು ಅವರ ಸಿಬ್ಬಂದಿ ಅಕ್ರಮ ಸಾಗಾಟದ ಮಾಂಸ ವಾಹನಗಳ ಮಹಜೂರು ನಡೆಸಿ ತನಿಖೆಗೆ ಮುಂದಾಗಿದ್ದಾರೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಾಜ್ಯದ ಮಾಜಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಾಕ್ಷರತೆ ಹಾಗೂ ಸಕಾಲ ಸಚಿವ ತಿಪಟೂರು ಕ್ಷೇತ್ರದ ಮಾಜಿ ಶಾಸಕರಾದ BC ನಾಗೇಶ್ ಅವರು ವಿಧಿವಶರಾಗಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಬ್ರೈನ್ ಟ್ಯೂಮರ್ ಸಮಸ್ಯೆಯಿಂದ ಬಳಲುತ್ತಿದ್ದ 77 ವರ್ಷದ BC ನಾಗೇಶ್ ಅವರು ಬೆಂಗಳೂರಿನ ಜಯನಗರದಲ್ಲಿರುವ ತಮ್ಮ ಮಗಳ ಮನೆಯಲ್ಲಿ ಮಂಗಳವಾರ ರಾತ್ರಿ ಕೊನೆಯುಸಿರೆಳೆದಿದ್ದಾರೆ. ಅವರ ನಿಧನಕ್ಕೆ ರಾಜ್ಯ ರಾಜಕೀಯ ಕ್ಷೇತ್ರದ ಹಲವು ಗಣ್ಯರು ಹಾಗೂ ಅಭಿಮಾನಿಗಳು ತೀವ್ರ ಶೋಕ ವ್ಯಕ್ತಪಡಿಸಿದ್ದಾರೆ. 1959 ಜುಲೈ 1ರಂದು ಜನಿಸಿದ ಬೆಳ್ಳೂರು ಚಂದ್ರಶೇಖರಯ್ಯ ನಾಗೇಶ್ ಅವರು ಬೆಂಗಳೂರಿನ BMS ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಪದವಿ ಪಡೆದಿದ್ದರು. ವಿದ್ಯಾರ್ಥಿ ದೆಸೆಯಿಂದಲೇ ABVP ಹಾಗೂ RSSನ ಸಕ್ರಿಯ ಕಾರ್ಯಕರ್ತರಾಗಿ ಬೆಳೆದ ಇವರು 1984ರಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾದರು. 2008ರಲ್ಲಿ ಮೊದಲ ಬಾರಿಗೆ ತಿಪಟೂರು ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾದ BC ನಾಗೇಶ್ 2018ರಲ್ಲಿ ಪುನಃ ಗೆದ್ದು ಶಾಸಕರಾದರು. ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರದಲ್ಲಿ ಸಚಿವರಾಗಿ ಸೇವೆ ಸಲ್ಲಿಸಿದ ಇವರು ತಮ್ಮ ಅವಧಿಯಲ್ಲಿ ತಿಪಟೂರು ನಗರದ ಸೌಂದರೀಕರಣ ಹಾಗೂ ಮೂಲ ಸೌಕರ್ಯ ಅಭಿವೃದ್ಧಿಗೆ ನೀಡಿದ ಕೊಡುಗೆಯಿಂದಾಗಿ ತಿಪಟೂರು ಅಭಿವೃದ್ಧಿಯ ಹರಿಕಾರ ಎಂದೇ ಹೆಸರುವಾಸಿಯಾಗಿದ್ದರು. ಮೃತರು ಪತ್ನಿ ವೀಣಾ, ಪುತ್ರಿ ಶಾರದಾ, ಪುತ್ರ ವಿಶ್ವದೀಪ್ ಸೇರಿದಂತೆ ಅಪಾರ ಬಂಧು ಮಿತ್ರರನ್ನ ಅಗಲಿದ್ದಾರೆ. ಮೃತರ ಪಾರ್ಥಿವ ಶರೀರವನ್ನು ತಿಪಟೂರು ನಗರಕ್ಕೆ ಕೊಂಡೊಯ್ಯಲಾಗಿದ್ದು, ಬುಧವಾರ ಮಧ್ಯಾಹ್ನದಿಂದ ಸಾರ್ವಜನಿಕರು ಹಾಗೂ ಅಭಿಮಾನಿಗಳ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಗುರುವಾರ ಸಕಲ ಸರ್ಕಾರಿ ವಿಧಿವಿಧಾನಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಲಿದೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಆಗಸ್ಟ್ 22ರ ಶನಿವಾರ ಚಿಂತಾಮಣಿ ನಗರಕ್ಕೆ ಉಪಮುಖ್ಯಮಂತ್ರಿ ಡಾಕ್ಟರ್ G. ಪರಮೇಶ್ವರ್ ಹಾಗೂ ವಿವಿಧ ಇಲಾಖೆಗಳ ಸಚಿವರುಗಳು ಆಗಮಿಸಿ ಚಿಂತಾಮಣಿ ನಗರದ ಹೃದಯ ಭಾಗದಲ್ಲಿ 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಸುಸರ್ಜಿತ ಅಂಬೇಡ್ಕರ್ ಭವನ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಹಾಗೂ ಲೋಕಾರ್ಪಣೆ ಮಾಡಲಿದ್ದಾರೆ ಎಂದು ಶಾಸಕ MC ಸುಧಾಕರ್ ತಿಳಿಸಿದ್ದಾರೆ. ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಮರ್ಥ ಸೌಧದ ಸಭಾಂಗಣದಲ್ಲಿ ನಡೆದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಚಾಲನಾ ಕಾರ್ಯಕ್ರಮದ ಪೂರ್ವ ಸಿದ್ಧತಾ ಉದ್ಘಾಟನೆಗೆ ಸಜ್ಜಾಗಿರುವ ಸ್ಥಳಗಳನ್ನು ವೀಕ್ಷಣೆ ಮಾಡಿದ ನಂತರ ಮಾತನಾಡಿದ ಅವರು, ಕಾರ್ಯಕ್ರಮಕ್ಕೆ 10,000ಕ್ಕೂ ಹೆಚ್ಚು ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು. ತಾಲೂಕು ಪಂಚಾಯಿತಿ ಸಮರ್ಥ ಸೌಧದ ಸಭಾಭವನ ಹಾಗೂ ಸಭಾಂಗಣವನ್ನು 7.5 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದ್ದು, ಇದರ ಉದ್ಘಾಟನೆ ನಡೆಯಲಿದೆ. 1.75 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಿರುವ ಆಜಾದ್ ಚೌಕ ವೃತ್ತದ ಅಭಿವೃದ್ಧಿ ಕಾಮಗಾರಿಗಳನ್ನು ಲೋಕಾರ್ಪಣೆ ಮಾಡಲಾಗುವುದು. ಇದೇ ಸಂದರ್ಭದಲ್ಲಿ 20 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿರುವ ಅಂಬೇಡ್ಕರ್ ಭವನದ ಅಂಬೇಡ್ಕರ್ ಅನುಭವ ಕೇಂದ್ರ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಹಾಗೂ ಉದ್ಘಾಟನೆ ನೆರವೇರಲಿದೆ ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ BS ಸುರೇಶ್, ಸಚಿವರಾದ ಈಶ್ವರ್ ಖಂಡ್ರೆ, ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾಕ್ಟರ್ KH ಮುನಿಯಪ್ಪ, ಮಾಜಿ ಸಚಿವ HC ಮಹದೇವಪ್ಪ ಹಾಗೂ ಕೋಲಾರ ಸಂಸದ ಮಲ್ಲೇಶ್ ಬಾಬು ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಸಭೆಯಲ್ಲಿ ಜಿಲ್ಲಾಧಿಕಾರಿ G. ಪ್ರಭು, ಉಪವಿಭಾಗಾಧಿಕಾರಿ DH ಅಶ್ವಿನ್, CEO ಡಾಕ್ಟರ್ Y. ನವೀನ್ ಭಟ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಚಿಂತಾಮಣಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಶ್ರೀನಾಥ್ ಬಾಬು ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. B. ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ.
ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಸ್ವಸಹಾಯ ಮಹಿಳಾ ಗುಂಪುಗಳಿಂದ ಸಂಜೀವಿನಿ ವಾರದ ಸಂತೆ ಮೇಳವನ್ನು ಆಯೋಜಿಸಲಾಗಿತ್ತು. ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಹಾಗೂ ಸಂಜೀವಿನಿ ಸಂಸ್ಥೆಯ ಸಹಯೋಗದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಮಹಿಳಾ ಸದಸ್ಯರು ತಯಾರಿಸಿದ ವಿವಿಧ ಗೃಹ ಉಪಯೋಗಿ ಮತ್ತು ಪೂಜಾ ಸಾಮಗ್ರಿಗಳ ನೇರ ಮಾರಾಟ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಬಾಗೇಪಲ್ಲಿ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಆಗಸ್ಟ್ 19 ಮತ್ತು 20ರಂದು ಸ್ವಸಹಾಯ ಗುಂಪುಗಳ ಮಹಿಳಾ ಸದಸ್ಯರಿಂದ ಸಂಜೀವಿನಿ ವಾರದ ಸಂತೆ ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮೀಣ ಮಹಿಳೆಯರಿಗೆ ಆರ್ಥಿಕ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಗ್ರಾಹಕರಿಗೆ ಕಡಿಮೆ ದರದಲ್ಲಿ ಉತ್ಪನ್ನಗಳನ್ನು ತಲುಪಿಸುವ ಉದ್ದೇಶದಿಂದ ಈ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಸಂಘಟಿಸಲಾಗಿತ್ತು. ಈ ಪ್ರದರ್ಶನ ಮೇಳದಲ್ಲಿ ಬಾಗೇಪಲ್ಲಿ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳ ಸುಮಾರು 26 ಮಹಿಳಾ ಸ್ವಸಹಾಯ ಗುಂಪುಗಳ ಸದಸ್ಯರು ಭಾಗವಹಿಸಿದ್ರು. ಹಬ್ಬಕ್ಕೆ ಅಗತ್ಯ ಇರುವ ಪೂಜಾ ಸಾಮಗ್ರಿಗಳು, ಅಲಂಕಾರಿಕ ವಸ್ತುಗಳು, ರೇಷ್ಮೆ ಸೀರೆಗಳು, ಮಣ್ಣಿನ ದೀಪಗಳು ಹಾಗೂ ವಿವಿಧ ಬಗೆಯ ಚಟ್ನಿ ಪುಡಿಗಳು ಸೇರಿದಂತೆ ಹಲವು ಗೃಹೋಪಯೋಗಿ ಉತ್ಪನ್ನಗಳನ್ನು ಪ್ರದರ್ಶಿಸಿ ಮಾರಾಟ ಮಾಡಲಾಯಿತು. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಉತ್ಪನ್ನಗಳನ್ನು ಖರೀದಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅಧಿಕಾರಿಗಳು, ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಲು ಇಂತಹ ವಾರದ ಸಂತೆಗಳು ಸಹಕಾರಿಯಾಗಿವೆ. ಸಾರ್ವಜನಿಕರು ಈ ಸಂತೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಮಹಿಳಾ ಸಂಘಗಳಿಗೆ ಶಕ್ತಿ ತುಂಬಬೇಕು ಅಂತ ಮನವಿ ಮಾಡಿದರು. ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಚಿಕ್ಕಬಳ್ಳಾಪುರ ಅವರ ಆದೇಶದಂತೆ ಬಾಗೇಪಲ್ಲಿ ತಾಲೂಕಿನ ವಿವಿಧ ಸ್ವಸಹಾಯ ಸಂಘದ ಮಹಿಳಾ ಸ್ವಸಹಾಯ ಸಂಘದವರು ತಯಾರಿಸಿರುವಂತಹ ದಿನಸಿ ಸಾಮಗ್ರಿಗಳು, ಪೂಜಾ ಸಾಮಗ್ರಿಗಳು, ಅಲಂಕಾರಿಕ ಸಾಮಗ್ರಿಗಳ ಮಾರಾಟಕ್ಕಾಗಿ ಸಂಜೀವಿನಿ ಮಾಸಿಕ ಸಂತೆಯನ್ನು ಏರ್ಪಡಿಸಿದ್ದು, ಈ ಒಂದು ಸಂತೆಯಲ್ಲಿ ವರಮಹಾಲಕ್ಷ್ಮಿ ವ್ರತಕ್ಕಾಗಿ ಬೇಕಾಗಿರುವಂಥ ಹಬ್ಬಕ್ಕಾಗಿ ಬೇಕಾಗಿರುವಂಥ ಎಲ್ಲ ರೀತಿಯ ದಿನಸಿ ಸಾಮಗ್ರಿಗಳು, ಪೂಜಾ ಸಾಮಗ್ರಿಗಳು ಹಾಗೂ ಅಲಂಕಾರಿಕ ಸಾಮಗ್ರಿಗಳು ದೊರೆಯುತ್ತವೆ. ಬಾಗೇಪಲ್ಲಿ ತಾಲೂಕಿನ ಎಲ್ಲ ಸರ್ಕಾರಿ ನೌಕರರು ಹಾಗೂ ಸಾರ್ವಜನಿಕರು ಇಲ್ಲಿಗೆ ಬಂದು ಈ ಒಂದು ವಸ್ತುಗಳನ್ನು ಖರೀದಿ ಮಾಡಿ ನಮ್ಮ ಮಹಿಳಾ ಸ್ವಸಹಾಯ ಸಂಘದವರಿಗೆ ಪ್ರೋತ್ಸಾಹ ನೀಡಬೇಕಾಗಿ ಕೋರ್ಕೊಳ್ತಾರೆ. ಕಾರ್ಯಕ್ರಮದಲ್ಲಿ ತಾಲೂಕು ಸಾಕ್ಷರತಾಧಿಕಾರಿ ಎನ್ ಶಿವಪ್ಪ, ಪಂಚಾಯತ್ ಅಧಿಕಾರಿಗಳಾದ ರಾಜ್ಕುಮಾರ್, ರಮೇಶ್, ವಿ ಶಿವಪ್ಪ ಸೇರಿದಂತೆ ಮಹಿಳಾ ಗುಂಪುಗಳ ಸದಸ್ಯರಾದ ಅಶ್ವತ್ಥಮ್ಮ, ಪಾರ್ವತಮ್ಮ, ಅನಿತಾ, ಅರುಣಾ, ವಿನುತಾ, ರತ್ನಮ್ಮ ಹಾಗೂ ಇತರರು ಉಪಸ್ಥಿತರಿದ್ದರು. ಪಿಎಸ್ ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಕೋಲಾರ ಜಿಲ್ಲೆಯ ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ಜರ್ಮನಿ ಮೂಲದ ಪ್ರಸಿದ್ಧ ಕ್ರೋನ್ಸ್ ಕಂಪನಿಯು ನಿರ್ಮಿಸಿರುವ ನೂತನ ಬಾಟ್ಲಿಂಗ್ ಯಂತ್ರಗಳ ಉತ್ಪಾದನಾ ಸ್ಥಾವರವನ್ನು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಬುಧವಾರ ಉದ್ಘಾಟಿಸಿದರು. ಕೇವಲ 18 ತಿಂಗಳ ದಾಖಲೆ ಅವಧಿಯಲ್ಲಿ ಪೂರ್ಣಗೊಂಡಿರುವ ಈ ಘಟಕವು ರಾಜ್ಯದ ಕೈಗಾರಿಕಾ ರಂಗಕ್ಕೆ ಹೊಸ ಮೆರುಗು ತಂದಿದ್ದು, ಹೂಡಿಕೆದಾರರಿಗೆ ಧನಾತ್ಮಕ ಸಂದೇಶ ರವಾನಿಸಿದೆ. ಕೋಲಾರ ಜಿಲ್ಲೆಯ ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ಜರ್ಮನಿ ಮೂಲದ ಪ್ರಸಿದ್ಧ ಕ್ರೋನ್ಸ್ ಕಂಪನಿಯ ನೂತನ ಬಾಟ್ಲಿಂಗ್ ಯಂತ್ರಗಳ ಉತ್ಪಾದನಾ ಸ್ಥಾವರಕ್ಕೆ ಸಚಿವ ಎಂಬಿ ಪಾಟೀಲ್ ಚಾಲನೆ ನೀಡಿದರು. 2024ರ ಅಕ್ಟೋಬರ್ನಲ್ಲಿ ಹೂಡಿಕೆಗೆ ಅನುಮೋದನೆ ನೀಡಿ 30 ಎಕರೆ ಭೂಮಿ ಮಂಜೂರು ಮಾಡಲಾಗಿತ್ತು. ತದನಂತರ 2025ರ ಫೆಬ್ರವರಿ 20ರಂದು ಭೂಮಿ ಪೂಜೆ ನೆರವೇರಿಸಲಾಗಿದ್ದು, ಕೇವಲ 18 ತಿಂಗಳಲ್ಲೇ ಈ ಭವ್ಯ ಸ್ಥಾವರ ಕಾರ್ಯಾರಂಭ ಮಾಡಿರುವುದು ವಿಶೇಷ ದಾಖಲೆಯಾಗಿದೆ. 315 ಕೋಟಿ ರೂಪಾಯಿ ವೆಚ್ಚದಲ್ಲಿ 16,000 ಚದರ ಮೀಟರ್ ಪ್ರದೇಶದಲ್ಲಿ ನಿರ್ಮಾಣಗೊಂಡಿರುವ ಈ ಘಟಕದಿಂದ ಸುಮಾರು 400 ಜನರಿಗೆ ಹೊಸ ಉದ್ಯೋಗಗಳು ಸೃಷ್ಟಿಯಾಗಲಿವೆ. ಈ ನೂತನ ಘಟಕದಲ್ಲಿ ಭಾರತೀಯ ಮಾರುಕಟ್ಟೆಗೆ ಅಗತ್ಯವಿರುವ ಉನ್ನತ ಗುಣಮಟ್ಟದ ಏರ್ಗೋಬ್ಲಾಕ್ ಪ್ಯಾಕೇಜಿಂಗ್ ಯಂತ್ರಗಳು ಹಾಗೂ ಗಂಟೆಗೆ ಬರೋಬ್ಬರಿ 1 ಲಕ್ಷ ಬಾಟಲ್ಗಳನ್ನು ಉತ್ಪಾದಿಸುವ ಸಾಮರ್ಥ್ಯವಿರುವ ಯಂತ್ರಗಳು ತಯಾರಾಗಲಿವೆ. ಸ್ಥಳೀಯ ಯುವಕರಿಗೆ ಅವರ ವಿದ್ಯಾರ್ಹತೆಗೆ ತಕ್ಕಂತೆ ಉದ್ಯೋಗ ನೀಡಲು ಕಂಪನಿಗಳು ಮುಂದಾಗಬೇಕು ಎಂದು ಸಚಿವರು ಕರೆ ನೀಡಿದರು. ಇಂದು ನಾವು ವೇಮಗಲ್ನಲ್ಲಿ ಕ್ರೋನ್ಸ್ ಫ್ಯಾಕ್ಟರಿಯ ಉದ್ಘಾಟನೆಯ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ನಾನು ಕ್ರೋನ್ಸ್ ಮ್ಯಾನೇಜ್ಮೆಂಟ್ಗೆ ಮತ್ತು ಅವ್ರ ಎಂಟೈರ್ ಟೀಮ್ ಅವ್ರಿಗೆ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಒಂದು ಫ್ಯಾಕ್ಟ್ರಿಯನ್ನು ಸಹ ಅವರು ಇಲ್ಲಿ
ಇಲ್ಲಿ ಪ್ರಾರಂಭ ಮಾಡಿದ್ದಾರೆ. ಇದು ಬಹುಶಃ ನಮ್ಮ ರಾಜ್ಯದ ದೇಶದ ಇತಿಹಾಸದಲ್ಲಿ ಕೆಲವು ಫೆಸಿಲಿಟೀಸ್ ಈ ರೀತಿ ಇರುವಂತಹದ್ದು. ಕಾರ್ಯಕ್ರಮದಲ್ಲಿ ಕೋಲಾರ ಸಂಸದ ಮಲ್ಲೇಶ್ ಬಾಬು, ಶಾಸಕ ಕೊತ್ತೂರು ಮಂಜುನಾಥ್, ಮಾಜಿ ಸ್ಪೀಕರ್ ವಿಆರ್ ಸುದರ್ಶನ್, ಜರ್ಮನ್ ಕೌನ್ಸಿಲರ್ ಜನರಲ್ ಡಾಕ್ಟರ್ ಕ್ರಿಸ್ಟಫ್ ಡೋಸ್, ಫೆಲ್ಟ್ ಕಂಪನಿಯ ಸಿಇಒ ರಲ್ಫ್ ಗೋಲ್ಡ್ ಬರ್ನರ್, ವ್ಯವಸ್ಥಾಪಕ ನಿರ್ದೇಶಕ ಥಾಮಸ್ ವುಲ್ಫರ್ ಹಾಗೂ ಕೆಐಎಡಿಬಿ ಅಧಿಕಾರಿಗಳು, ವ್ಯವಸ್ಥಾಪಕರು ಉಪಸ್ಥಿತರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟು 154 ಗ್ರಾಮ ಪಂಚಾಯಿತಿಗಳಿದ್ದು, ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ತಲಾ ಒಂದರಂತೆ 154 ಭಾರತ್ ಜೋಡೋ ಯುವ ಸಂಘಗಳನ್ನು ಸ್ಥಾಪಿಸಲಾಗುತ್ತದೆ. ನಗರ ಪ್ರದೇಶದಲ್ಲಿ ಜನಸಂಖ್ಯೆಯ ಆಧಾರದ ಮೇಲೆ 49 ಸಂಘಗಳನ್ನು ಸ್ಥಾಪಿಸಲಾಗುತ್ತದೆ. ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ 9, ಗೌರಿಬಿದನೂರು ನಗರಸಭೆಯಲ್ಲಿ 7, ಚಿಂತಾಮಣಿ ನಗರಸಭೆಯಲ್ಲಿ 10, ಶಿಡ್ಲಘಟ್ಟ ನಗರಸಭೆಯಲ್ಲಿ 9, ಬಾಗೇಪಲ್ಲಿ ಪುರಸಭೆಯಲ್ಲಿ 5, ಗುಡಿಬಂಡೆ ಪಟ್ಟಣ ಪಂಚಾಯಿತಿಯಲ್ಲಿ 2, ಅಲಿಪುರ ಪಟ್ಟಣ ಪಂಚಾಯಿತಿಯಲ್ಲಿ 3 ಹಾಗೂ ಕೈವಾರ ಪಟ್ಟಣ ಪಂಚಾಯಿತಿಯಲ್ಲಿ 4 ಸಂಘಗಳನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಪ್ರಭು ತಿಳಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಭಾರತ್ ಜೋಡೋ ಯುವ ಸಂಘಗಳ ಸ್ಥಾಪನೆ ಕುರಿತು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧಿಕಾರಿ ಪ್ರಭು ಮಾತನಾಡಿ, ಯುವ ಜನರಲ್ಲಿ ಕ್ರೀಡೆ, ಸಂಸ್ಕೃತಿ, ವೈಜ್ಞಾನಿಕ ಮನೋಭಾವ ಹಾಗೂ ಸಾಮಾಜಿಕ ಸಾಮರಸ್ಯವನ್ನು ಉತ್ತೇಜಿಸುವ ಉದ್ದೇಶದಿಂದ ಜಿಲ್ಲೆಯಲ್ಲಿ ಒಟ್ಟು 230 ಭಾರತ್ ಜೋಡೋ ಯುವ ಸಂಘಗಳನ್ನು ಸ್ಥಾಪಿಸಲು ಕ್ರಮ ಕೈಗೊಳ್ಳಲಾಗಿದೆ. ಸಂಘಗಳ ಸ್ಥಾಪನೆಯ ಜೊತೆಗೆ ಸದಸ್ಯತ್ವ ನೋಂದಣಿ ಅಭಿಯಾನವು ಆರಂಭಗೊಂಡಿದ್ದು, ಗ್ರಾಮೀಣ ಪ್ರದೇಶದ 154 ಹಾಗೂ ನಗರ ಪ್ರದೇಶದ 49 ಸಂಘಗಳು ಸೇರಿದಂತೆ ಜಿಲ್ಲೆಯಲ್ಲಿ ಒಟ್ಟು 230 ಭಾರತ್ ಜೋಡೋ ಯುವ ಸಂಘಗಳು ಅಸ್ತಿತ್ವಕ್ಕೆ ಬರಲಿವೆ. ಪ್ರತಿ ಸಂಘದಲ್ಲಿ ಕನಿಷ್ಠ 100 ಸದಸ್ಯರನ್ನ ಹೊಂದಬೇಕಾಗಿದ್ದು, ಜಿಲ್ಲೆಯಲ್ಲಿ ಕನಿಷ್ಠ 20,300 ಯುವಕರ ಸದಸ್ಯತ್ವ ನೋಂದಣಿ ಮಾಡುವ ಗುರಿ ಹೊಂದಲಾಗಿದೆ. ಆಗಸ್ಟ್ 18ರ ಅಂತ್ಯದ ವೇಳೆಗೆ ನಗರ ಪ್ರದೇಶದಲ್ಲಿ 68 ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ 986 ಸೇರಿದಂತೆ ಒಟ್ಟು 1054 ಸದಸ್ಯರು ನೋಂದಣಿಯಾಗಿದ್ದಾರೆ ಎಂದು ಮಾಹಿತಿ ನೀಡಿದರು. 16ರಿಂದ 35 ವರ್ಷದೊಳಗಿನ ಯುವಕರು ಸಂಘದ ಸದಸ್ಯತ್ವ ಪಡೆಯಲು ಅರ್ಹರಾಗಿದ್ದು, ಆಧಾರ್ ಆಧಾರಿತ ನೋಂದಣಿ ಕಡ್ಡಾಯವಾಗಿದೆ. ಪ್ರತಿ ಸದಸ್ಯರಿಗೆ ₹10 ನೋಂದಣಿ ಶುಲ್ಕ ನಿಗದಿಪಡಿಸಲಾಗಿದೆ. ಸದಸ್ಯತ್ವಕ್ಕಾಗಿ BJYS ಪೋರ್ಟಲ್ ಅಥವಾ ಮೊಬೈಲ್ ಆಪ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಗ್ರಾಮ ಪಂಚಾಯಿತಿ ಹಾಗೂ ನಗರ ಪ್ರದೇಶಗಳಲ್ಲಿ ಗ್ರಾಮ್ 1, ಕರ್ನಾಟಕ 1 ಮತ್ತು ನಾಗರಿಕ ಸೇವಾ ಕೇಂದ್ರಗಳ ಸಹಾಯದಿಂದಲೂ ನೋಂದಣಿ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಅರ್ಜಿದಾರರು ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಥವಾ ವಾರ್ಡಿನ ಸಾಮಾನ್ಯ ನಿವಾಸಿಯಾಗಿರಬೇಕು. ಒಬ್ಬ ಸದಸ್ಯರು ಒಂದು ಸಂಘಕ್ಕೆ ಮಾತ್ರ ಸದಸ್ಯರಾಗಲು ಅವಕಾಶವಿದೆ ಎಂದು ತಿಳಿಸಿದರು. ಹೇಗೆ ನಮ್ಮ ಹಾಲು ಉತ್ಪಾದಕರ ಸಂಘ ಇರುತ್ತೆ ಆ ಥರ ಒಂದು ಸಂಘ ಆಗುತ್ತಿದೆ. ಈ ಸಂಘವನ್ನು ಮುನ್ನಡೆಸುವಂಥದ್ದು, ಅದಕ್ಕೆ ವಾರ್ಷಿಕ ಅನುದಾನಗಳು ಇರ್ತವೆ. ಆ ಸಂಘವನ್ನು ಕ್ರಿಯಾಶೀಲವಾಗಿ ಮುಂದುವರಿಸೋದಕ್ಕೆ ಏನು ಬೇಕು ಆ ಎಲ್ಲ ವ್ಯವಸ್ಥೆಗಳು, ಪೂರಕ ವ್ಯವಸ್ಥೆ, ಆಡಳಿತ ವ್ಯವಸ್ಥೆ ಕಲ್ಪಿಸ್ಕೊಡುತ್ತೆ. ನಾವು ಕೂಡ ಈಗ ಅವರು ಸಭೆ ಮಾಡೋದಕ್ಕೆ ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಅವ್ರಿಗೆ ಅಕಾಮಿಡೇಷನ್ ಬೇಕು, ಬಿಲ್ಡಿಂಗ್ಗಳು ಬೇಕು, ಕ್ರೀಡಾ ಮೈದಾನಗಳು ಬೇಕು, ಕೈ ಜೋಡಿಸೋದಕ್ಕಿಂತ ಅವಕಾಶಗಳು ಬೇಕು. ಸರ್ಕಾರವೂ ಕೂಡ, ಇಲಾಖೆಗಳು ಕೂಡ ಅದಕ್ಕೆ ಸಹಕಾರ ಕೊಡೋದಕ್ಕೆ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಸೊ ಈ ಥರದ್ದೆಲ್ಲ ಆಯಾಮಗಳು, ವಿವಿಧ ಆಯಾಮಗಳು ಇರೋದ್ರಿಂದ ಇದು ಯಶಸ್ವಿ ಆಗುತ್ತೆ ಅನ್ನೋದು ಆಶಾಭಾವನೆ ಇದೆ. ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತೀವಿ, ಮಾಡೋಣ. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕ ಎಂಆರ್ ಮಂಜುನಾಥ್ ಉಪಸ್ಥಿತರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಿವೃತ್ತ ಹೊಂದಿದ ಒಕ್ಕಲಿಗ ಸಮುದಾಯದ ಸರ್ಕಾರಿ ನೌಕರರನ್ನು ಆತ್ಮೀಯವಾಗಿ ಗೌರವಿಸಿ ಅವರ ನಿವೃತ್ತ ಜೀವನ ನೆಮ್ಮದಿ ಹಾಗೂ ಸುಖಕರವಾಗಿ ಕಳೆಯುವಂತೆ ಶುಭ ಹಾರೈಸಲು ರಾಜ್ಯ ಒಕ್ಕಲಿಗರ ಒಕ್ಕೂಟ ತೀರ್ಮಾನಿಸಿದ್ದು, ಇನ್ನು ಮುಂದೆ ಯಾರೇ ನಿವೃತ್ತರಾದರೂ ಅವರಿಗೆ ಗೌರವ ಸಲ್ಲಿಸಲು ನಾವು ಸದಾ ಸಿದ್ಧರಿದ್ದೇವೆ ಎಂದು ರಾಜ್ಯ ಉಪಾಧ್ಯಕ್ಷ ಪಿಎನ್ ರಘುನಾಥ್ ರೆಡ್ಡಿ ತಿಳಿಸಿದರು. ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿ ಇತ್ತೀಚೆಗೆ ನಿವೃತ್ತಿ ಹೊಂದಿದ್ದ ಚಿಕ್ಕರೆಡ್ಡಪ್ಪ ಅವರ ಸೇವೆಯನ್ನು ಸ್ಮರಿಸಿ ಅವರ ಮನೆಗೆ ತೆರಳಿ ರಾಜ್ಯ ಒಕ್ಕಲಿಗರ ಒಕ್ಕೂಟದ ಪದಾಧಿಕಾರಿಗಳು ಅವರಿಗೆ ಶಾಲು ಹಾರ ಹಾಕಿ ಸನ್ಮಾನಿಸಿದರು. ವಾಪಸಂದ್ರದಲ್ಲಿರುವ ಅವರ ಸ್ವಗೃಹಕ್ಕೆ ತೆರಳಿದ ಒಕ್ಕಲಿಗರ ಸಂಘದ ಜಿಲ್ಲಾ ಪದಾಧಿಕಾರಿಗಳೊಂದಿಗೆ ತೆರಳಿದ ರಾಜ್ಯ ಉಪಾಧ್ಯಕ್ಷ ಪಿಎನ್ ರಘುನಾಥ್ ರೆಡ್ಡಿ ಅವರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಅವರು, ಗುರುಗಳು 100 ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ್ದಾರೆ. ಅವರ ಕೈ ಕೆಳಗೆ ಬೆಳೆದವರಲ್ಲಿ ಈಗಾಗಲೇ ಉನ್ನತ ಹುದ್ದೆಗಳಿಗೂ ಹೋಗಿರುತ್ತಾರೆ. ಅವರ ಸೇವೆಯನ್ನ ಸ್ಮರಿಸಿ ಗೌರವ ಕೊಡೋದ್ರಿಂದ ಅವರ ಸವೆಸಿದ ಜೀವನಕ್ಕೂ ಸಾರ್ಥಕ ಎನಿಸುತ್ತದೆ. ಇದು ಕೇವಲ ಶಿಕ್ಷಕರಿಗೆ ಮಾತ್ರವಲ್ಲ, ಎಲ್ಲ ಇಲಾಖಾ ಒಕ್ಕಲಿಗ ಸಮುದಾಯದ ಅಧಿಕಾರಿಗಳಿಗೂ ಈ ಸೇವೆ ಮುಂದುವರಿಯುತ್ತದೆ ಎಂದರು. ಒಂದು ಇದನ್ನ
ಬೆಳೆಸ್ಕೊಂಡು ಮಕ್ಕಳಿಗೆ ಒಂದು ಒಳ್ಳೆ ಭವಿಷ್ಯವನ್ನು ರೂಪಿಸಿರ್ತಾರೆ. ಅಂಥವ್ರು ಇವತ್ತು ರಿಟೈರ್ಡ್ ಆದಾಗ ಅವ್ರಿಗೊಂದು ಏನೋ ಒಂದು ನಮ್ಮ ಕೈಲಾದಷ್ಟು, ನಮ್ಮ ಕುಲಬಾಂಧವರು ಅಂತ ಹೇಳ್ಬಿಟ್ಟು ನಮ್ಮ ಕೈಲಾದಷ್ಟು ನಾವು ಅವರಿಗೆ ಒಂದು ಸನ್ಮಾನದ ರೀತಿಯಲ್ಲಿ ಸನ್ಮಾನ ಮಾಡಿದಾಗ ಅವ್ರಿಗೆ ಎಲ್ಲೋ ಒಂದು ಜಾಗದಲ್ಲಿ ಖುಷಿ ಆಗ್ತದೆ. ಖುಷಿಯಾಗಿ ನಮ್ಮನ್ನು ಗುರುಸುವಂತ ಒಂದು ಇದರಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ನನಗೊಂದು ಆಲೋಚನೆ ಬಂತು. ಆ ಒಂದು ಇದರಿಂದ ನಾನೆಲ್ಲ ಗುರುಸ್ತಾ ಇದ್ದೀನಿ. ಆದರೆ ನಾನು ಬರೀ ಶಿಕ್ಷಕರೇ ಅಂತ ಹೇಳ್ತಾ ಇಲ್ಲ, ನಮ್ಮ ಕುಲಬಾಂಧವರಲ್ಲಿ ಯಾರೇ ಆಗಲಿ ಸರ್ಕಾರಿ ಕೆಲಸದಿಂದ ನಿವೃತ್ತಿ ಹೊಂದಿರುವಂತಹ ಎಲ್ಲ ಅಧಿಕಾರಿಗಳಿಗೂ ಕೂಡ ನಮ್ಮ ಗಮನಕ್ಕೆ ಬಂದರೆ ಖಂಡಿತವಾಗ್ಲೂ ನಾವು ಮಾಡ್ತೀವಿ. ಈ ವೇಳೆ ನಿವೃತ್ತ ಶಿಕ್ಷಕರಾದ ಚಂದ್ರಶೇಖರ್, ಒಕ್ಕಲಿಗ ಒಕ್ಕೂಟದ ಜಿಲ್ಲಾಧ್ಯಕ್ಷ ಮುನಿರಾಜು ಹಾಗೂ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ಜೀವನ್ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕೇಂದ್ರ ಸರ್ಕಾರದ NABH ಮಾನ್ಯತೆ ಪಡೆದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೊದಲ ಆಸ್ಪತ್ರೆ. ಡಾಕ್ಟರ್ IS ರಾವ್ ಸಾರಥ್ಯದಲ್ಲಿ 14 ವರ್ಷಗಳಿಂದ ಆರೋಗ್ಯ ಸೇವೆಯಲ್ಲಿ ಜೀವನ್ ಆಸ್ಪತ್ರೆ. 15,000ಕ್ಕೂ ಹೆಚ್ಚು ಹೆರಿಗೆ ಮಾಡಿಸಿರುವ ಖ್ಯಾತ ಪ್ರಸೂತಿ ತಜ್ಞ ಡಾಕ್ಟರ್ IS ರಾವ್ ನೇತೃತ್ವದಲ್ಲಿ ತಜ್ಞ ವೈದ್ಯರು, ವೈದ್ಯಕೀಯ ಪರಿಣಿತ ಸಿಬ್ಬಂದಿಯೊಂದಿಗೆ ದಿನದ 24 ಗಂಟೆಯೂ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ 50 ಹಾಸಿಗೆಗಳ ಜೀವನ್ ಆಸ್ಪತ್ರೆ ಸಾರ್ವಜನಿಕರ ವಿಶ್ವಾಸಾರ್ಹತೆಗೆ ಪಾತ್ರವಾಗಿದೆ. ಈ ಆಸ್ಪತ್ರೆಯಲ್ಲಿ ಪ್ರಸೂತಿ ತಜ್ಞರು, ಮಕ್ಕಳ ತಜ್ಞ ವೈದ್ಯರು, ಜನರಲ್ ಫಿಸಿಷಿಯನ್, ಶಸ್ತ್ರಚಿಕಿತ್ಸಾ ತಜ್ಞರು, ಮೂಳೆ ವೈದ್ಯರು, ENT ತಜ್ಞರು, ಮೂತ್ರಕೋಶ ತಜ್ಞರು ಹಾಗೂ ನರರೋಗ ತಜ್ಞರ ಸೇವೆ ಲಭ್ಯ ಇದೆ. ಸುಸಜ್ಜಿತವಾದ ಆಪರೇಷನ್ ಕೊಠಡಿಗಳು, ನವಜಾತ ಶಿಶುಗಳಿಗಾಗಿ ತೆರೆದಿರುವ NICUನಲ್ಲಿ ತಜ್ಞ ಮಕ್ಕಳ ವೈದ್ಯರ ಸೇವೆ, CT ಸ್ಕ್ಯಾನ್, ಅತ್ಯಾಧುನಿಕ ಪ್ರಯೋಗಾಲಯ, ಔಷಧಾಲಯ ಸೇವೆಗಳು ದಿನದ 24 ಗಂಟೆಯೂ ಲಭ್ಯ. ಗುಣಮಟ್ಟದ ವೈದ್ಯಕೀಯ ಸೇವೆ ನಮ್ಮ ಆದ್ಯತೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಭ್ರಷ್ಟಾಚಾರದ ಆರೋಪ ಎದುರಿಸುತ್ತಿರುವ ಮಾಜಿ ಸಚಿವ ನಾಗೇಂದ್ರ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಹಾಗೂ ಪ್ರಕರಣದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಕೋಲಾರ ಹೊರವಲಯದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಬಿಜೆಪಿ ಪಕ್ಷದಿಂದ ಹೋರಾಟದ 2ನೇ ದಿನದಲ್ಲಿ ಕೆಜಿಎಫ್ನ ಕಾರ್ಯಕರ್ತರ ಹಾಗೂ ಮುಖಂಡರ ಪ್ರತಿಭಟನೆ ನಡೆಸಿದ್ರು. ಮಾಜಿ ಶಾಸಕ ಮಂಜುನಾಥ ಗೌಡರು ಹೋರಾಟಕ್ಕೆ ಸಾಥ್ ನೀಡಿದ್ರು. ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಹಾಗೂ ಭ್ರಷ್ಟಾಚಾರದ ಆರೋಪಗಳ ಕುರಿತು ಸೂಕ್ತ ತನಿಖೆ ನಡೆಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹವನ್ನು ಪ್ರತಿಭಟನಾಕಾರರು ವ್ಯಕ್ತಪಡಿಸಿದರು. ಹೋರಾಟಕ್ಕೆ ಸಾರ್ವಜನಿಕರಿಂದಲೂ ಉತ್ತಮ ಸ್ಪಂದನೆ ದೊರೆತಿದ್ದು ಸಾರ್ವಜನಿಕರು ಭಾಗವಹಿಸಿ ಹೋರಾಟಕ್ಕೆ ತಮ್ಮ ಬೆಂಬಲ ವ್ಯಕ್ತಪಡಿಸಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೋಲಾರದಲ್ಲಿ ಬರಗಾಲದಿಂದ ಹೈನುಗಾರಿಕೆಗೆ ತೀವ್ರ ಹಿನ್ನಡೆ. ಜಾನುವಾರುಗಳಿಗೆ ಮೇವಿನ ಕ್ಷಾಮ. ಪ್ರತಿ ಲೀಟರ್ ಹಾಲಿಗೆ 10 ರೂಪಾಯಿ ಹೆಚ್ಚಳಕ್ಕೆ ಒತ್ತಾಯ. ಚೀಮೋಲ್ ನಿರ್ದೇಶಕ ಸ್ಥಾನಕ್ಕೆ ನಾಮನಿರ್ದೇಶನ ಆದೇಶ. ಖುಷಿಯಲ್ಲಿರುವಾಗಲೇ ರದ್ದಾದ ಸಂದೇಶ. ಕಾಕಲಚಿತ್ತೆ ರಾಜಣ್ಣ ನಿರ್ದೇಶನ ಸ್ಥಾನಕ್ಕೆ ಬದಲಿ. ಯಲುವಹಳ್ಳಿ ರಮೇಶ್ಗೆ ನೀಡಿದ ಹುದ್ದೆಗೆ ಬಿತ್ತು ಕೋಕ್. ಬಾಗೇಪಲ್ಲಿ ತಾಲೂಕು ಗೂಳೂರು ರೆಡ್ಡಿಕೆರೆ ಕಟ್ಟೆ ತಡೆಗೋಡೆ ನಿರ್ಮಾಣಕ್ಕೆ ಆಗ್ರಹ. ಸಿಪಿಎಂ ಸಾಮೂಹಿಕ ಸಂಘಟನೆಗಳಿಂದ ರಸ್ತೆ ತಡೆ ಪ್ರತಿಭಟನೆ. ದನದ ಮಾಂಸ ಅಕ್ರಮ ಸಾಗಾಟ. ರಾಷ್ಟ್ರ ರಕ್ಷಣಾ ಪಡೆಯಿಂದ ಅಟ್ಯಾಕ್. ಸುಮಾರು 5,000 ಕೆಜಿ ಮಾಂಸ ಪೊಲೀಸ್ ವಶಕ್ಕೆ. ಓರ್ವ ಚಾಲಕ ಅಂದರ್, ಮತ್ತೊಬ್ಬ ಸ್ಥಳದಲ್ಲೇ ಪರಾರಿ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗೆ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.